ಎಲ್ಲರನ್ನು ನನ್ನ ಯೂಟ್ಯೂಬ್ ಚಾನಲ್ VST ಸ್ಟಿಚ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಒಂದು ತುಂಬ ಚೆನ್ನಾಗಿ ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಗೆ ಮಾಡೋಣ ನೋಡೋಣ. ಇದನ್ನು ನಾನು ರಾಜಾರಾಣಿ ಕೋಚಿಂಗ್ ಕ್ಲಾಸಲ್ಲಿ ಕಲ್ತಿದ್ದೀನಿ. ಇವತ್ತು ನಿಮಗೆ ಫ್ರೀನಲ್ಲಿ ಕಲಿಸ್ತೀನಿ. ಬ್ಲೌಸ್ನ ಫಿಟ್ನ ನೋಡಿ ಹೇಗೆ ತುಂಬ ಚೆನ್ನಾಗಿ ನನ್ನ ಮೈ ಮೇಲೆ ಕೂತಿದೆ. ತುಂಬ ಟೈಟಾನೂ ಇಲ್ಲ, ತುಂಬ ಲೂಸಾಗಿಲ್ಲ, ಪರ್ಫೆಕ್ಟ್ ಫಿಟ್. ಹೀಗೆ ಹೇಗೆ ಮಾಡೋಣ ನೋಡೋಣ. ಇದೇ ನಮ್ಮದು ಮೆಷರ್ಮೆಂಟ್. ಈಗ ಮೆಷರ್ಮೆಂಟ್ ಹೆಂಗೆ ತೆಗಿಬೇಕಂತೂ ನೋಡೋಣ. ಮೆಷರ್ಮೆಂಟ್ ಯಾವತ್ತೂ ಕರೆಕ್ಟಾಗಿ ತೆಗಿಬೇಕು, ಆವಾಗೇ ನಿಮ್ಮ ಬ್ಲೌಸ್ ಬಾಡಿಯಲ್ಲಿ ಫಿಟ್ಟಾಗಿ ಕುಂಡಿರ್ತೈತಿ. ಈಗ ಮೆಷರಿಂಗ್ ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಸೊ ಇದು ನಿಮ್ಮದು ಲೋವರ್ ಚೆಸ್ಟ್. ಇಲ್ಲಿಂದ ಮತ್ತು ತಳಗೆ ಬನ್ನಿ. ಇದು ನಿಮ್ಮದು ಫ್ರಂಟ್ ಫುಲ್ ಲೆಂತ್. ಹಾಗೆ ಟೇಪ್ನ ಶೋಲ್ಡರ್ನಲ್ಲಿಟ್ಟು ಹಾಗೆ ತಳಗೆ ಬನ್ನಿ. ಇದು ನಿಮ್ಮದು ಬ್ಯಾಕ್ ಫುಲ್ ಲೆಂತ್. ಬ್ಯಾಕ್ ಫುಲ್ ಲೆಂತ್ ಯಾವತ್ತು ಫ್ರಂಟ್ ಫುಲ್ ಲೆಂತಿಂದ ಕಮ್ಮಿ ಆಗೇ ಇರ್ತೈತಿ. ಈಗ ಫುಲ್ ಶೋಲ್ಡರ್ ಮೆಷರ್ ಮಾಡೋಣ. ಅದಕ್ಕೆ ನಿಮ್ಮದು ಟೇಪ್ ಇಲ್ಲಿಂದ ಇಲ್ಲಿ ಮಟ್ಟ ಮೆಷರ್ ಮಾಡಿ. ಇದು ಬ್ಯಾಕ್ ಸೈಡಿಂದ ಮೆಷರ್ ಮಾಡಬೇಕು, ಫ್ರಂಟ್ ಸೈಡಿಂದ ಮೆಷರ್ ಮಾಡಬಾರ್ದು. ಮತ್ತು ನಿಮ್ಮದು ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ಇದು ನಿಮ್ಮದು ರೆಡಿ ಶೋಲ್ಡರ್. ಅಂದರೆ ಎಷ್ಟು ಬಟ್ಟೆ ನಿಮ್ಮ ಶೋಲ್ಡರ್ ಮ್ಯಾಗೂ ಕಾಣಿಸ್ಬೇಕಂತು. ಈಗ ಟೇಪನ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ನಿಮ್ಮದು ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕಂತೂ ಮಾರ್ಕ್ ಮಾಡಿ. ಮತ್ತೆ ಟೇಪ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಇದು ನಮ್ಮದು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡೋಣ. ಇದು ನಿಮ್ಮದು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್. ಈಗ ಚೆಸ್ಟ್ ಮೆಷರ್ ಮಾಡೋಣ. ಅದಕ್ಕೂ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಈಗ ವೇಸ್ಟ್ ಮೆಷರ್ ಮಾಡೋಣ. ಅದಕ್ಕೆ ಮತ್ತೆ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಫ್ರಂಟ್ ಫುಲ್ ಲೆಂತ್ ಎಲ್ಲಿ ಮುಗಿತಾ ಇದೆ ಅಲ್ವಾ, ಅಲ್ಲಿಂದನೇ ವೇಸ್ಟ್ ಮೆಷರ್ ಮಾಡಬೇಕು. ಈಗ ಸ್ಲೀವ್ ಲೆಂತ್ ಮೆಷರ್ ಮಾಡೋಣ. ಅದಕ್ಕೆ ಟೇಪ್ನು ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ತೊಗೊಂಡು ಬನ್ನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿ ಮಾರ್ಕ್ ಮಾಡಿ ಒಂದು ರೌಂಡ್ ಮೆಷರ್ಮೆಂಟ್ ತೊಗೋಣ, ಬೈಸೆಪ್ಸ್ ರೌಂಡ್. ಈಗ ನಮ್ಮದು ಮೆಷರ್ಮೆಂಟ್ ರೆಡಿಯಾಗಿದ್ದೆ. ಇದನ್ನು ನೀವು ಡ್ರಾಫ್ಟಿಂಗ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು, ಅಲ್ವಾ ನ್ಯೂಸ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು. ಈಗ ಪೇಪರ್ನ ಅರ್ಧ ಫೋಲ್ಡ್ ಮಾಡಿ. ನಾನು ಈ ಟ್ರಯಾಂಗಲ್ ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ತಿದ್ದೀನಿ. ನೀವು ಮೆಷರಿಂಗ್ ಟೇಪ್ನಲ್ಲಿ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ದಿಂದ ಹೇಗೆ ಮಾರ್ಕ್ ಮಾಡಬೇಕು ಅಂತ ನಾನು ನಿನಗೂ ಕಲಿಸ್ತೀನಿ. ಈಗ ಫುಲ್ ಶೋಲ್ಡರ್ 14 ಇಂಚ್, ಅದರದ್ದು ಅರ್ಧ ತೊಗೊಂಡು, ಅರ್ಧ ತೊಗೊಂಡ್ರೆ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಹಾಗೆ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟಿಂದ ಫುಲ್ ಲೆಂತ್ ಮಾರ್ಕ್ ಮಾಡೋಣ. ಫುಲ್ ಲೆಂತ್ 14 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 15 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ಹೋಲ್ ಮಾರ್ಕ್ ಮಾಡೋಣ. ಇದು ಆರ್ಮ್ ರೌಂಡ್ ಫಾರ್ಮುಲಾ. ನನ್ನ ಚೆಸ್ಟ್ 36 ಇಂಚ್, ಅದರದ್ದು ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. ನನ್ನ ಚೆಸ್ಟ್ 36 ಇಂಚ್, 6 ಡಿವೈಡ್ ಮಾಡಿದೆ ನಮಗೂ 6 ಸಿಗುತ್ತೆ. ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ ಮತ್ತು 6.5 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ ಸೈಜ್ ಎಲ್ಲೇ ಬರ್ತಾ ಇದೆ ನೋಡಿ ಮತ್ತು ಆ ಫಾರ್ಮುಲಾ ಅಪ್ಲೈ ಮಾಡಿ. ಈ ಪಾಯಿಂಟಿಂದ 6.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಚೆಸ್ಟ್ ಮಾರ್ಕ್ ಮಾಡೋಣ. ಚೆಸ್ಟ್ ಡಿವೈಡೆಡ್ ಬೈ 4. 36 ಚೆಸ್ಟಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 9 ಸಿಗುತ್ತೆ. ಇಲ್ಲಿ 9 ಇಂಚಲ್ಲಿ ಮಾರ್ಕ್ ಮಾಡಿ ಪ್ಲಸ್ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಹೀಗೆ ವೇಸ್ಟ್ ಮಾರ್ಕ್ ಮಾಡೋಣ. ವೇಸ್ಟ್ ಡಿವೈಡೆಡ್ ಬೈ 4. 28 ವೇಸ್ಟಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 7 ಸಿಗುತ್ತೆ. 7 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ.
ಈ ಚಾರ್ಟನ್ನು ತುಂಬ ಕೇರ್ಫುಲ್ಲಾಗಿ ನೋಡಿ. ನನ್ನ ರೆಡಿ ಶೋಲ್ಡರ್ 2.25 ಇಂಚ್, ಅದು ಇದರಲ್ಲಿ ಬರುತ್ತೆ. ನಂದು ಬ್ಯಾಕ್ ನೆಕ್ ಡೀಪ್ 9.5 ಇಂಚ್, ಅದು ಇಲ್ಲಿ ಬರುತ್ತೆ. ನಿಮ್ಮ ಬ್ಯಾಕ್ ನೆಕ್ ಡೀಪ್ 9 ಇಂಚಲ್ಲಿ ಬರುತ್ತೆ ಅಂದರೆ ನೀವು ಇಲ್ಲಿಂದ ತೊಗೋಬೇಕು, ಇಲ್ಲಿಂದ ತೊಗೋಬೇಡದು. ಯಾಕಂದರೆ 9 ನಂಬರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ. ಈಗ ಬ್ಯಾಕ್ ನೆಕ್ ಡೀಪ್ 7 ಇಂಚಲ್ಲಿ ಬರುತ್ತಂದರೆ ಇದರಲ್ಲಿ ತೊಗೋಬೇಕು, ಇದರಲ್ಲಿ ತೊಗೋಬೇಡದು. ಯಾಕಂದರೆ 7 ನಂಬರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ 7.5 ಇದ್ದರೆ ನೀವು ಇದರಲ್ಲಿ ತೊಗೋಬೇಕು. ಸೊ 9.5 ಇಲ್ಲಿ ಬರುತ್ತೆ, ಅದಕ್ಕೆ ನಾನು 3 ಇಂಚ್ ನನ್ನ ಫುಲ್ ಶೋಲ್ಡರಿಂದ ಮೈನಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮದು ರೆಡಿ ಶೋಲ್ಡರ್ ಎಲ್ಲಿ ಬರ್ತಾ ಇದೆ ನೋಡಿ, ನೆಕ್ ಡೀಪ್ ಎಲ್ಲಿ ಬರ್ತಾ ಇದೆ ನೋಡಿ, ಆ ನಂಬರ್ನ ಫುಲ್ ಶೋಲ್ಡರ್ದಿಂದ ಮೈನಸ್ ಮಾಡೋಣ. ಫುಲ್ ಶೋಲ್ಡರ್ ನಂದು 14 ಇಂಚ್, ಅದರಲ್ಲಿ 3 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ನಮಗೆ 11 ಇಂಚ್ ಸಿಗ್ತಾ ಇದೆ. 11 ಇಂಚ್ದ ಹಾಫ್ ತೊಗೋತಾ ಇದ್ದೀನಿ. ನಮಗೂ ಇಲ್ಲಿ 5.5 ಇಂಚ್ ಸಿಗ್ತಾ ಇದೆ. ಈಗ ಇಲ್ಲಿ ನಾವು 5.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಈ ಮೆಷರ್ಮೆಂಟ್ ಈ ಲೈನಿಗೆ ಟಚ್ ಆಗಬೇಕು, ಸೊ ಹಾಗೆ ಮಾರ್ಕ್ ಮಾಡಿ. ಈಗ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ. ನಿಮ್ಮ ಚೆಸ್ಟ್ 40 ಇಂಚ್ ತಳಗೆ ಇರುತ್ತೆ ಅಂದರೆ ನೀವು ಇಲ್ಲಿ 0.75 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ 40 ಇಂಚ್ ಮೇಗಡೆ ಇದ್ದರೆ ನೀವು 1 ಇಂಚ್ ಪ್ಲಸ್ 1 ಲೈನ್ ಇಲ್ಲ 2 ಲೈನ್ ಅಲ್ಲಿ ಮಾರ್ಕ್ ಮಾಡಿ. ನನ್ನ ಚೆಸ್ಟ್ 36 ಇಂಚ್, ಅದಕ್ಕೆ ನಾನು ಇಲ್ಲಿ 0.75 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡ್ತೀನಿ. ಈ ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ, ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈ ಪಾಯಿಂಟದಿಂದ ನಾವು ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡೋಣ. ನಮ್ಮದು ಬ್ಯಾಕ್ ನೆಕ್ ಡೀಪ್ 9.5 ಇಂಚ್, ಅದು ಈ ಆರ್ಮ್ ರೌಂಡ್ ಲೈನ್ದಿಂದ ತಳಗಡೆ ಬರ್ತಾ ಇದೆ. ಹಾಗೆ ತಳಗಡೆ ಬರ್ತಾ ಇದ್ದರೆ ನೀವು ಇಲ್ಲಿ 1/2 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ರೆಡಿ ಶೋಲ್ಡರ್ ಮಾರ್ಕ್ ಮಾಡೋಣ. ರೆಡಿ ಶೋಲ್ಡರ್ 2.25 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 3.25 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾರ್ಟ್ ಈಗ ಎಲಿಮಿನೇಟ್ ಮಾಡೋಣ. ಈ ಪಾರ್ಟಿಗೂ ನೋ ಯೂಸ್. ಬ್ಯಾಕ್ ಪಾರ್ಟ್ನ ಈಗ ಸೈಡಲ್ಲಿ ಇಟ್ಟು ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡೋಣ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಫುಲ್ ಶೋಲ್ಡರ್ 14 ಇಂಚಲ್ಲಿ ಹಾಫ್ ಮಾಡಿ ಮತ್ತು 7 ಇಂಚಲ್ಲಿ ಇಲ್ಲಿ ಮಾರ್ಕ್ ಮಾಡಿ. ಈಗ 2.5 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಮೆಷರ್ಮೆಂಟ್ ಎಲ್ಲರಿಗೂ ಸೇಮ್. ಈಗ 1 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ.
ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ 6.5 ಇಂಚ್. ಮತ್ತೀಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಚೆಸ್ಟ್ ಮಾರ್ಕ್ ಮಾಡೋಣ. ಚೆಸ್ಟ್ ನಂದು 36 ಇಂಚ್. ಅದರಲ್ಲಿ 1.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡೋಣ. ಈ ಮೆಷರ್ಮೆಂಟ್ ಎಲ್ಲರಿಗೂ ಸೇಮ್. ಸೊ ನಮಗೆ ಇಲ್ಲಿ 37.5 ಇಂಚ್ ಸಿಗ್ತಾ ಇದೆ. ಅದರಲ್ಲಿ 4 ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ನಮಗೂ ಇಲ್ಲಿ 9.3 ಇಂಚ್ ಸಿಗ್ತಾ ಇದೆ. ಇಲ್ಲಿ 9.3 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚ್ ಆ್ಯಡ್ ಮಾಡಿ. ಮತ್ತು ಈ ಚಾರ್ಟ್ನ ಕೇರ್ಫುಲ್ಲಾಗಿ ನೋಡಿ. ನಂದು ರೆಡಿ ಶೋಲ್ಡರ್ 2.25 ಇಂಚ್. ನನ್ನ ಫ್ರಂಟ್ ನೆಕ್ ಡೀಪ್ 7 ಇಂಚ್. ಅದು ಇದರಲ್ಲಿ ಬರ್ತಾ ಇದೆ. ಸೊ ನಾನು ನನ್ನ ರೆಡಿ ಶೋಲ್ಡರಿಂದ 2 ಇಂಚ್ ಮೈನಸ್ ಮಾಡ್ತೀನಿ. ಮುಂದೆ ಹೇಳ್ದಾಗೇ 7 ಇಂಚ್ ಅಂದರೆ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿಂದನೇ ತಗೋಬೇಕು. ಈಗ ಫ್ರಂಟ್ ನೆಕ್ ಡೀಪ್ 6.5 ಇದ್ದರೆ ನೀವು ಇದರಲ್ಲಿ ತಗೋರಿ. ಇಂದ ರೆಡಿ ಶೋಲ್ಡರ್ ನೆಕ್ ಡೀಪ್ ನೋಡಿ ಮತ್ತು ಆ ನಂಬರ್ನ ಫುಲ್ ಶೋಲ್ಡರ್ದಿಂದ ಮೈನಸ್ ಮಾಡಿ. ಫುಲ್ ಶೋಲ್ಡರ್ 14 ಇಂಚ್. ಅದರಲ್ಲಿ 2 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ನಮಗೂ ಇಲ್ಲಿ 12 ಇಂಚ್ ಸಿಗ್ತಾ ಇದೆ. ಅದರಲ್ಲಿ ಹಾಫ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೂ 6 ಇಂಚ್ ಸಿಗ್ತಾ ಇದೆ. ಇಲ್ಲೀಗ 6 ಇಂಚಲ್ಲಿ ಮಾರ್ಕ್ ಮಾಡೋಣ. ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಮಿಡಲ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಇಂಚ್. ನಿಮ್ಮದು ಚೆಸ್ಟ್ 40 ಇಂಚ್ ಕೆಳಗಡೆ ಇದ್ದರೆ ನೀವು 0.75 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ 40 ಇಂಚ್ ಮೇಲ್ಗಡೆ ಇದ್ದರೆ 1 ಇಂಚಲ್ಲಿ ಮಾರ್ಕ್ ಮಾಡಿ. ನನ್ನ ಚೆಸ್ಟ್ 36 ಇಂಚ್. ಅದಕ್ಕೆ ಇಲ್ಲಿ 0.75 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಪಾಯಿಂಟಿಂದ ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ. ಈ ಪಾಯಿಂಟದಿಂದ ನಾವು ಫ್ರಂಟ್ ನೆಕ್ ಡೀಪ್ ಮಾರ್ಕ್ ಮಾಡೋಣ. 7 ಇಂಚಲ್ಲಿ ಮಾರ್ಕ್ ಮಾಡೋಣ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡೋಣ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ 10 ಇಂಚ್. ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ ಮತ್ತು 10.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಫುಲ್ ಲೆಂತ್ ಮಾರ್ಕ್ ಮಾಡೋಣ. ಫುಲ್ ಲೆಂತ್ 14 ಇಂಚ್. ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 15 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಗ್ಯಾಪನ್ನು ಮೆಷರ್ ಮಾಡಿ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಪಾಯಿಂಟ್ದಿಂದ ಹಾಫ್ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ.
ಸಪೋಸ್ ನಿಮ್ದು ನೆಕ್ ಡೀಪ್ ಲೈನ್ ಈ ಪಾಯಿಂಟಿಂದ ಕೆಳಗಡೆ ಬರ್ತಾ ಇದ್ದರೆ ನೀವು ಇಲ್ಲಿ 0.25 ಇಂಚ್ ಮಾರ್ಕ್ ಮಾಡಿ ಮತ್ತೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟಿಂದ ಮೇಲ್ಗಡೆ ಬರ್ತಾ ಇದ್ದರೆ ಲೈನ್ ಇಲ್ಲಿ ಮಾಡೋದು ಬೇಡ. ಈಗ ನನ್ನ ಲೈನ್ ಈ ಪಾಯಿಂಟಿಂದ ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿ ನಾನು 0.25 ಇಂಚಲ್ಲಿ ಮಾರ್ಕ್ ಮಾಡ್ತೀನಿ. ಈಗ ರೆಡಿ ಶೋಲ್ಡರ್ ಮಾರ್ಕ್ ಮಾಡೋಣ. ರೆಡಿ ಶೋಲ್ಡರ್ 2.25 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 3.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟಿಂದ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಮೆಜರ್ಮೆಂಟ್ ಎಲ್ಲರಿಗೂ ಸೇಮ್. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾರ್ಟ್ನ ನಾವು ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಜರ್ ಮಾಡಿ. ಅದೇ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು 1/2 ಇಂಚ್ ಆ್ಯಡ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಸ್ವೀಟ್ ಹಾರ್ಟ್ ನೆಕ್ ಡಿಸೈನ್ ನಾವು ಡ್ರಾ ಮಾಡೋಣ. ನನ್ನ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ 7 ಇಂಚ್, ಅದರಲ್ಲಿ ಹಾಫ್ ಮಾಡೋಣ. ಇಲ್ಲಿ 3.5 ಇಂಚಲ್ಲಿ ಮಾರ್ಕ್ ಮಾಡೋಣ ಮತ್ತು ನಾವು 1/2 ಇಂಚ್ ಅದರಲ್ಲಿ ಮೈನಸ್ ಮಾಡೋಣ ಮತ್ತು 3 ಇಂಚ್ ಮಾರ್ಕ್ ಮಾಡೋಣ. ಯಾವುದೇ ಮೆಜರ್ಮೆಂಟ್ ಬರಲಿ ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ ಮತ್ತು ಮಾರ್ಕ್ ಮಾಡಿ. ಇದು ವೇಸ್ಟ್ ಡಾಟ್ ಚಾರ್ಟ್. ನನ್ನ ಚೆಸ್ಟ್ 36 ಇಂಚ್, ಅದಕ್ಕೆ ನಾನು ವೇಸ್ಟ್ ಡಾಟ್ 3 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಈ ಪಾಯಿಂಟಿಂದ 3 ಇಂಚಲ್ಲಿ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತೆ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಇಲ್ಲಿ ಸ್ವಲ್ಪ ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಗ್ಯಾಪ್ ಜಸ್ಟ್ 1 ಲೈನ್ ಅಟ್ಟೆ ಇರಬೇಕು. ಈಗ ವೇಸ್ಟ್ ಮಾರ್ಕ್ ಮಾಡೋಣ. ನನ್ನ ವೇಸ್ಟ್ 28 ಇಂಚ್, ಅದರಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 7 ಸಿಗ್ತಾ ಇದೆ. ಅದರಲ್ಲಿ 3 ಇಂಚ್ ಆ್ಯಡ್ ಮಾಡಿ, ಅದು ಡಾಟ್, ನಮಗೂ 10 ಇಂಚಲ್ಲಿ ಸಿಗ್ತಾ ಇದೆ. 10 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚ್ ಆ್ಯಡ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ನಾವು ಈ ಲೈನ್ನ ಮೆಜರ್ ಮಾಡೋಣ.
ನನಗಿಲ್ಲಿ 4.5 ಇಂಚ್ ಸಿಗ್ತಾ ಇದೆ. ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ ಸ್ವಲ್ಪ ಶೇಪ್ ಕೊಡಿ, ಕರ್ವ್ ಲೈನ್. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ನನಗೂ ಇಲ್ಲಿ 1/2 ಇಂಚ್ ಪ್ಲಸ್ 1 ಲೈನ್ ಅಷ್ಟು ಮೆಷರ್ಮೆಂಟ್ ಸಿಗ್ತಾ ಇದೆ. ಅದೇ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡೋಣ, ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಅದರದ್ದೇ ಡಬಲ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ 1/2 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ 1/2 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡಿ. 1/2 ಇಂಚ್ ಪ್ಲಸ್ 1 ಲೈನ್ನ ಡಬಲ್ 1.25 ಇಂಚ್ ಸಿಗ್ತಾ ಇದೆ. ಅದಕ್ಕೆ ಇಲ್ಲಿ 1.25 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ನನ್ನ ವೇಸ್ಟ್ ಡಾಟ್ 3 ಇಂಚ್, ಅದನ್ನು ಹಾಫ್ ಮಾಡಿ ನಮಗೂ ಇಲ್ಲಿ 1.5 ಇಂಚ್ ಸಿಗ್ತಾ ಇದೆ. ಅದಕ್ಕೆ ನಾನು ಇಲ್ಲಿ 1.5 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಆರ್ಮ್ ರೌಂಡ್ ಲೈನ್ದಿಂದ. ಸೊ ಈ ಕರ್ವ್ ಲೈನ್ ಬರ್ತಾ ಇದೆ ಅಲ್ವಾ, ನೀವು ಅದರಲ್ಲೇ ಮಾರ್ಕ್ ಮಾಡಬೇಕು. ನಾವು ಇಲ್ಲಿ 1.5 ಇಂಚಲ್ಲಿ ಮಾರ್ಕ್ ಮಾಡಿದ್ದೀವಿ. ಸೊ ಅದನ್ನು ಹಾಫ್ ತಗೋಣ, ನಮಗೂ 0.75 ಇಂಚ್ ಸಿಗ್ತಾ ಇದೆ. ಸೊ ಎರಡೂ ಸೈಡು ನಾವು 0.75 ಇಂಚಲ್ಲಿ ಮಾರ್ಕ್ ಮಾಡೋಣ. ಈ ಪಾಯಿಂಟ್ದಿಂದ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ನಾವು 1/2 ಇಂಚಲ್ಲಿ ಮಾರ್ಕ್ ಮಾಡೋಣ ಈ ಪಾಯಿಂಟ್ದಿಂದ. ಈ ಪಾಯಿಂಟ್ದಿಂದ ನಾವು 1.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಅದು ನಮ್ಮದು ವೇಸ್ಟ್ ಡಾಟ್ದ ಹಾಫ್. ಈಗ ಈ ಪಾಯಿಂಟ್ದಿಂದ ನಾವು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಲೈನ್ನ ನಾವು ಮೆಷರ್ ಮಾಡೋಣ. ನನಗಿಲ್ಲಿ 6 ಇಂಚ್ ಸಿಗ್ತಾ ಇದೆ. ಅದೇ ಮೆಷರ್ಮೆಂಟ್ನ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಎರಡು ಡಾಟ್ನ ಜಾಯಿನ್ ಮಾಡಿ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಅದಕ್ಕೆ ನೀವು ಈಗ ಸ್ಕೇಲ್ ತಗೋರಿ. ಈ ಸ್ಕೇಲ್ದ ಎಂಡ್ ಇದೆ ಅಲ್ವಾ, ಅದು ಈ ಲೈನ್ಗೆ ಸ್ಟ್ರೈಟಾಗಿ ಅಲೈನ್ ಆಗಬೇಕು, ಸ್ಟ್ರೈಟಾಗಿ ಇರಬೇಕು. ಈ ಲೈನ್ ಕ್ರಾಸ್ ಹೋಗ್ತಾ ಇದ್ದರೆ ಅದು ಹೋಗ್ಬೋದು, ನಡಿತೈತಿ. ಇಲ್ಲಿ ಸ್ಕೇಲ್ ಮತ್ತು ಲೈನ್ ಸ್ಟ್ರೈಟಾಗಿ ಇರಬೇಕು. ಈಗ ಈ ಪಾಯಿಂಟಿಂದ ಲೈನ್ ಡ್ರಾ ಮಾಡೋಣ. ಅದಕ್ಕೆ ಮೊದಲು ಈ ಗ್ಯಾಪ್ ಸ್ಟ್ರೈಟಾಗಿ ಇರಬೇಕು, ಕರೆಕ್ಟಾಗಿ ಈಕ್ವಲ್ ಆಗಿ ಇರಬೇಕು. ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಇದಕ್ಕೆ ಶೇಪ್ ಕೊಡಿ.
ಈಗ ಇದನ್ನು ಕಟ್ ಮಾಡೋಣ. ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿ. ಈ ಲೈನ್ನ ಈಗ ಫೋಲ್ಡ್ ಮಾಡೋಣ. ಈ ಶೇಪ್ ನಮ್ಮದು ಪರ್ಫೆಕ್ಟಾಗಿ ಬಂದಿದೆ. ನಿಮಗೂ ಬೇಕಾದರೆ ಸ್ವಲ್ಪ ಶೇಪ್ ಕೊಡ್ಬೋದು. ಈಗ ಇದನ್ನು ಕಟ್ ಮಾಡಿ. ಈ ಪಾಯಿಂಟದಿಂದ 1/2 ಇಂಚಲ್ಲಿ ಕೆಳಗಡೆ ಮಾರ್ಕ್ ಮಾಡಿ. ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡಿ. (0.25 ಇಂಚ್ ಪ್ಲಸ್ 1 ಲೈನ್). ಈ ಡಾಟ್ಸ್ ಎಲ್ಲ ಜಾಯಿನ್ ಮಾಡಿ ಮತ್ತು ಕರ್ವ್ ಲೈನ್ ಡ್ರಾ ಮಾಡಿ. ಇದನ್ನು ಕಟ್ ಮಾಡಿ.
ಇಲ್ಲಿಂದ ಜಸ್ಟ್ ಒಂದು ಲೈನಲ್ಲಿ ಮಾರ್ಕ್ ಮಾಡಿ. ಫ್ರಂಟ್ ಪಾರ್ಟನ್ನು ತಗೋರಿ ಮತ್ತು ಈ ಪಾಯಿಂಟಿಗೆ ಕರೆಕ್ಟಾಗಿ ಇಟ್ಟು ಈ ಎರಡೂ ಲೈನ್ ಮ್ಯಾಚ್ ಆಗಬೇಕು. ಹಾಗೆ ಪರ್ಫೆಕ್ಟಾಗಿ ಇಟ್ಟು ಲೈನ್ ಡ್ರಾ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ಅದೇ ಮೆಷರ್ಮೆಂಟ್ ನೀವು ಇಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟಿಂದ ನಾವು ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡೋಣ. 9.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ಅದೇ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡಿ ಮತ್ತು 1/2 ಇಂಚ್ ಆ್ಯಡ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ರೌಂಡ್ ನೆಕ್ ಶೇಪ್ ಕೊಡೋಣ. ಈಗ ಇದನ್ನು ಕಟ್ ಮಾಡಿ. ಈಗ ಸ್ಲೀವ್ ಮೆಷರ್ ಮಾಡೋಣ. ಅದಕ್ಕೆ ಇಲ್ಲಿ 1/2 ಇಂಚಲ್ಲಿ ಗ್ಯಾಪ್ ಇಟ್ಟು ಮೆಷರ್ ಮಾಡಿ. ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ನಲ್ಲಿ ಹೋಗುತ್ತೆ, ಅದಕ್ಕೆ ಇಲ್ಲಿ 1/2 ಇಂಚ್ ಮೈನಸ್ ಮಾಡಿ. ಸೇಮ್ ಪ್ರೊಸೀಜರ್ ಫ್ರಂಟಿಗೆ ಫಾಲೋ ಮಾಡಿ.
ಫುಲ್ ಸ್ಲೀವ್ ಲೆಂತ್ 10 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 11 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇದು ಸ್ಲೀವ್ ಡೌನ್ ಚಾರ್ಟ್. ನನ್ನ ಚೆಸ್ಟು 36 ಇಂಚ್, ಅದಕ್ಕೆ ನಾನು ಅಲ್ಲಿ 3.5 ಇಂಚ್ ಸ್ಲೀವ್ ಡೌನ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟದಂದ್ರೆ 3.5 ಇಂಚ್ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಬ್ಯಾಕ್ ಸ್ಲೀವ್ 10.25 ಇಂಚ್, ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಿ. ಈ ಮೆಜರ್ಮೆಂಟ್ ಎಲ್ಲರಿಗೂ ಸೇಮ್. ಇಲ್ಲಿ 8.75 ಇಂಚಲ್ಲಿ ಮಾರ್ಕ್ ಮಾಡಿ. ಪಾಯಿಂಟದಂದ್ರೆ 1.5 ಇಂಚ್ ಆ್ಯಡ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತೆ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಲೀವ್ ಶೇಪ್ ಕೊಡೋಣ. ಇಲ್ಲಿ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಸ್ಲೀವ್ ಶೇಪ್ ಕೊಡೋಣ. ಈಗ ಇಲ್ಲಿ 1/2 ಇಂಚಲ್ಲಿ ಗ್ಯಾಪ್ ಇಟ್ಟು ಮೆಷರ್ ಮಾಡಿ. ಬ್ಯಾಕ್ ಸ್ಲೀವ್ 10.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಫ್ರಂಟಿಗೆ 9.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ 2 ಪಾಯಿಂಟದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. ಅದ್ರದ್ದು ಮೆಷರ್ಮೆಂಟ್ 9 ಇಂಚ್, ಅದನ್ನು ಹಾಫ್ ಮಾಡಿ ಮತ್ತು 4.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಇಲ್ಲಿಂದ 1.5 ಇಂಚ್ ಆ್ಯಡ್ ಮಾಡಿ. ಈಗ ಈ ಪಾಯಿಂಟದಿಂದ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಇದನ್ನು ಕಟ್ ಮಾಡಿ.
ಈಗ ನಮ್ಮದು ಸ್ಲೀವ್, ಬ್ಯಾಕ್ ಪಾರ್ಟ್ ಆ್ಯಂಡ್ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ನಾನು ನ್ಯೂಸ್ ಪೇಪರ್ ಕಟ್ಟಿಂಗ್ನ ಕೂಡ ರೆಡಿ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡೋಣ. ಅದರ ಮುಂಚೆ ಲೈನಿಂಗ್ನ ತುಂಬ ಚೆನ್ನಾಗಿ ಅಯನ್ ಮಾಡಿ. ಅಯನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾನು 2 ಸೈಡ್ 1/2 ಇಂಚ್ ಮಾರ್ಕ್ ಮಾಡಿದ್ದೀನಿ ಮತ್ತು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಹುಕ್ ಇಲ್ಲಿಂದ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ. ನೀವು ಸೆಪ್ರೇಟಾಗಿ ಅಟ್ಯಾಚ್ ಮಾಡಬೇಕು ಅಂದರೆ ಇಲ್ಲಿ ಬರೀ 1/2 ಇಂಚಲ್ಲಿ ಮಾರ್ಕ್ ಮಾಡ್ಕೊರಿ. ಈಗ ಇದನ್ನು ಕಟ್ ಮಾಡೋಣ ಮತ್ತು ಮೇನ್ ಫ್ಯಾಬ್ರಿಕ್ನಲ್ಲಿ ಇಡಿಸೋಣ. ಮೇನ್ ಫ್ಯಾಬ್ರಿಕ್ದ ರೈಟ್ ಸೈಡ್ ಮೇಲೆ ನಾನು ಈ ಲೈನಿಂಗ್ನ ಇಟ್ಟಿದ್ದೀನಿ. ಈಗ ಇಲ್ಲಿ ನಾವು ಸ್ಟಿಚ್ ಮಾಡೋಣ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡೋಣ. ಇಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ ಕೊಡೋಣ. ಈಗ ಈ ಲೈನಿಂಗ್ನ ಫೋಲ್ಡ್ ಮಾಡಿ ಮತ್ತು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಕೊಡೋಣ. 2 ಸ್ಟೈಲ್ ಸ್ಟಿಚ್ ಕೊಡಿ. ಈಗ ಈ ಬಟ್ಟೆನ ನಾವು ಹೊರಗೆ ತೆಗೆಯೋಣ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಗೆ ನಾನು ಈ ಲೈನಿಂಗ್ ಇಟ್ಟಿದ್ದೀನಿ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಈಗ ಈ ಲೈನಿಂಗ್ನ ಈಗ ಫೋಲ್ಡ್ ಮಾಡಿ ಮತ್ತು ಲೈನಿಂಗ್ ಮೇಗೆ ನಾವು ಮತ್ತೊಂದು ಸ್ಟಿಚ್ ಕೊಡೋಣ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೀರಿ. ಈಗ ಇಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ ಕೊಡೋಣ. ಈಗ ಈ ಲೈನಿಂಗ್ನ ಫೋಲ್ಡ್ ಮಾಡಿ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಮೇನ್ ಫ್ಯಾಬ್ರಿಕ್ದ ರೈಟ್ ಸೈಡ್ ಮೇಗೆ ನಾನು ಲೈನಿಂಗ್ ಇಟ್ಟಿದ್ದೀನಿ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಈಗ ಈ ಲೈನಿಂಗ್ನ ಹೀಗೆ ಫೋಲ್ಡ್ ಮಾಡಿ. ಈಗ ಲೈನಿಂಗ್ ಮೇಗೆ ಸ್ಟಿಚ್ ಮಾಡಿ. ಮತ್ತೆ ಈಗ ಫೋಲ್ಡ್ ಮಾಡಿ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ. ಮೇನ್ ಫ್ಯಾಬ್ರಿಕ್ದ ರಾಂಗ್ ಸೈಡ್ ಮೇಲೆ ನಾನು ಲೈನಿಂಗ್ ಇಟ್ಟಿದ್ದೀನಿ. ಯಾಕಂದರೆ ಇದನ್ನು ನಾವು ಫೋಲ್ಡ್ ಮಾಡೋದು ಬೇಕಾಗಿಲ್ಲ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ. ಈಗ ನಾವು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋಣ. ಬ್ಯಾಕ್ ಪಾರ್ಟನ್ನು ತಗೋಣ ಮತ್ತು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಿ ಮತ್ತು ಶೋಲ್ಡರ್ ಸ್ಟಿಚ್ ಮಾಡಿ.
ಈಗ ಇಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ ಕೊಡೋಣ. ಈಗೊಂದು ಬಟ್ಟೆ ತಗೋಣ. 2 ಇಂಚ್ನಲ್ಲಿ ಇದನ್ನು ಹೀಗೆ ಫೋಲ್ಡ್ ಮಾಡಿ. ಇಲ್ಲಿ ಇಟ್ಟು ಇದ್ರ ಮ್ಯಾಗೆ ಸ್ಟಿಚ್ ಮಾಡಿ. ಮತ್ತೆ ಈ ಲೈನಿಂಗ್ನ ಹೀಗೆ ಫೋಲ್ಡ್ ಮಾಡಿ ಮತ್ತು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿ. ಇದು ನಮ್ಮದು ಬ್ಯಾಕ್ ಪಾರ್ಟ್. ನಾನು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ವಾ, ಸೊ ಇದನ್ನು ಹೀಗೆ ಫೋಲ್ಡ್ ಮಾಡಿ ಮತ್ತು ಡಬಲ್ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಸ್ಟಿಚ್ ಮಾಡಿ. ಇಲ್ಲೇ ನಾನು ಹುಕ್ ಸ್ಟಿಚ್ ಮಾಡ್ತೀನಿ. ಈಗ ಇಲ್ಲಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಸ್ಲೀವ್ ತಗೊಂಡು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಯಾವುದು ಕರೆಕ್ಟಾಗಿ ನೋಡಿ ಮತ್ತು ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ ಮತ್ತು ಈ ಎರಡು ಮಿಡಲ್ ಪಾಯಿಂಟನ್ನು ಜಾಯಿನ್ ಮಾಡಿ ಮತ್ತು ಸ್ಲೀವ್ಸ್ ಸ್ಟಿಚ್ ಮಾಡಿ. ಈಗ ನಮ್ಮದು ಪ್ರಿನ್ಸಸ್ ಕಟ್ ಬ್ಲೌಸ್ ರೆಡಿಯಾಗಿದೆ. ನೋಡಿ ಹೇಗೆ ಪರ್ಫೆಕ್ಟಾಗಿ ನನ್ನ ಬಾಡಿನಲ್ಲಿ ಕೂತಿದೆ. ತುಂಬ ಟೈಟಾಗಿ ಇಲ್ಲ, ತುಂಬ ಲೂಸಾಗಿ ಇಲ್ಲ, ಪರ್ಫೆಕ್ಟ್ ಫಿಟ್. ನಿಮಗೂ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ 2-3 ಸತ ನೋಡಿ ನಿಮಗೂ ಅರ್ಥ ಆಗುತ್ತೆ. ನನ್ನ ಸ್ಲೀವ್ಸ್ನ ನೋಡಿ ಹೇಗೆ ಪರ್ಫೆಕ್ಟಾಗಿ ಕೂತಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್ ಕಾಮೆಂಟ್ನಲ್ಲಿ ಹೇಳಿ. ನನ್ನ ವಿಡಿಯೋನ ಪೂರ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.